ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಯಲಬುರ್ಗಾ ಕಾಂಗ್ರೆಸ್ ಮುಖಂಡರು. ಕುರುಬ ದಲಿತ ಮುಖಂಡರಿಂದ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಭೇಟಿ ಹಿನ್ನೆಲೆ ಶಾಸಕ ಬಸವರಾಜ ರಾಯರೆಡ್ಡಿಗೆ ತಳಮಳ ಶುರು ಆಗ್ಬಿಟ್ಟಿದೆ. ಪ್ರಭಾವಿ ಮುಖಂಡರ ಭೇಟಿ ಹಿನ್ನೆಲೆಯಲ್ಲಿ ರಾಯರೆಡ್ಡಿ ಬೇಸರ ಮಾಡ್ಕೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ಶುರುವಾಗುತ್ತೆ. ಕಾಂಗ್ರೆಸ್ ಮುಖಂಡರ ಕುರುಬ ಸಮುದಾಯದ ಮುಖಂಡ ಕಳಕಪ್ಪ ಕಂಬಳಿ, ದಲಿತ ಮುಖಂಡ ಈರಪ್ಪ ಕುಡಗುಂಡಿ ಮೇಲೆ ಬೇಸರ ಇದೆ ರಾಯರೆಡ್ಡಿ ಅವ್ರಿಗೆ. ಕುರುಬ ಮತ್ತು ದಲಿತ ಮುಖಂಡರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬಿಕೆ ಹರಿಪ್ರಸಾದ್ ಅವರನ್ನ ಯಲಬುರ್ಗಾದ ಕುರುಬ ಮತ್ತು ದಲಿತ ಮುಖಂಡರು ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇದರಿಂದ ಬಸವರಾಜ ರಾಯರೆಡ್ಡಿಗೆ ತಳಮಳ ಶುರುವಾಗಿದೆ. ಪ್ರಭಾವಿ ಮುಖಂಡರು ಭೇಟಿಯಾಗಿರೋದ್ರಿಂದ ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ಏಳುವ ಸಾಧ್ಯತೆಗಳಿದ್ದಾವೆ. ರಾಘವೇಂದ್ರ 3 ಸಾರಿ MLA ಆಗಿದ್ದಾರೆ, ಮಂತ್ರಿ ಆದ್ರೆ ತಪ್ಪೇನಿದೆ. ನಾನು ತಮಾಷೆಯಾಗಿ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತೇನೆ. ಯಾಕೆ ಆಗ್ಬಾರ್ದು ರಾಘವೇಂದ್ರ? ಇನ್ನೊಬ್ರು ಯಾಕೆ ಆಗ್ಬಾರ್ದು? ಈಗ ನಾವು 7 ಸಲ ಗೆದ್ದಿದ್ದೇವೆ, ಏನ್ ಮಾಡಕ್ಕಾಗಲ್ಲ. ಒಂದೊಂದ್ಸಾರಿ ನೋಡಿ, ನಮ್ ಸಂವಿಧಾನದಲ್ಲಿ MLA ಇಲ್ಲಿದ್ರು ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮುಂದೆ 6 ತಿಂಗಳಾದ್ಮೇಲೆ MLA ಆಗ್ಬೇಕು, MLC ಆಗ್ಬೇಕು. ಹೀಗಾಗಿ ಅವ್ರು ಗೆದ್ದಿದ್ದಾರೆ, ಆದ್ರೂ ತಪ್ಪೇನಿಲ್ಲ. ನಾನು ಹೋಗಿ ಯಾರನ್ನೂ ಕೇಳೋದಿಲ್ಲ. ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಇಲ್ಲಪ್ಪ, ರಾಯರೆಡ್ಡಿ ಸೇವೆ ಅಗತ್ಯ ಇದೆ ಅಂತೇಳಿ ಪಕ್ಷಕ್ಕೆ ಅನ್ಸಿದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವ್ರಿಗೆ ಅನ್ಸಿದ್ರೆ ಮಂತ್ರಿ ಆಗಪ್ಪ ಅಂದ್ರೆ ಆಗ್ತದೆ, ಇಲ್ಲದ್ರೆ ಇಲ್ಲ. ಏನ್ ತಪ್ಪೇನಿದೆ? ನಾವು ಕೇಳಿ ತಪ್ಪೇನಿದೆ? ರಾಘವೇಂದ್ರ ಮಂತ್ರಿ ಆಗ್ಬಾರ್ದಂತ ಏನ್ ಹೇಳಿದಾರ? ನನ್ಗೆ ಹೊಟ್ಟೆ ಕಿಚ್ಚಿದ್ಯಾ? ನೋಡಿ, ಒಂದನ್ನ ಅರ್ಥ ಮಾಡ್ಕೊ.